ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೇನೆ. ನೀವು ಕೂಡ ಸೂಪರಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತೊಂದು ಸೂಪರಾದ ಯಮ್ಮಿಯಾದ ಈಸಿಯಾದ ಇನ್ಸ್ಟಂಟ್ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನೀವು ಕೂಡ ನಿಮ್ಮನೇಲಿ ಒಂದ್ಸತಿ ಮಾಡಿ ನೋಡಲೇಬೇಕು ಅಂತ ಟೇಸ್ಟಿಯಾದ ರೆಸಿಪಿ. ಹಾಗೆ ಮಕ್ಕಳಿಗೆ ಈವ್ನಿಂಗ್ ಶಾಲೆಯಿಂದ ಬಂದಾಗ ಮಾಡಿಕೊಡ್ಲಿಕ್ಕೆ ಒಂದು ಟೇಸ್ಟಿಯಾದಂತಹ ದೋಸೆ ಅಂತ ಹೇಳ್ಬೋದು. ಇದನ್ನು ಮಾಡಲಿಕ್ಕೆ ಒಂದು ಟೊಮೆಟೊ ಬೇಕು ಅಷ್ಟೇ. ಒಂದು ಟೊಮೆಟೊದಿಂದ ರುಚಿಯಾದಂತಹ ದೋಸೆನ ಇವತ್ತು ಮಾಡ್ತಾ ಇದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ಆದರೆ 2 ಟೊಮೆಟೊವನ್ನು ತಗೊಳ್ಳಿ. ನಾನಿಲ್ಲಿ 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. 1 ಚಮಚ ಜೀರಿಗೆ, ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಅದಾದ ನಂತರ 1 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಜಾಸ್ತಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕಡಿಮೆನೇ ಹಾಕ್ಕೊಂಡಿದ್ದು. ಅದೇ ರೀತಿ ತುಂಡು ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ಳಿ. ನಾನು ದೊಡ್ಡ ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಈಗ ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಸಣ್ಣ ಉರಿಯಲ್ಲಿ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಬೇಗ ಬೇಯಬೇಕು ಅಂತಾದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೆಟೊ ಬೇಗನೆ ಬೇಯುತ್ತೆ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ಫ್ರೈ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚಿ ಇಟ್ಟು ಬೇಯಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತದೆ. ಹಾಗೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಂಡೆ. ಇಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಯಾರಿಗೆ ಇಷ್ಟ ಇಲ್ಲ ಅದನ್ನು ಅವರು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಅರಸಿನ ಹುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಆಮೇಲೆ ನಾನು ಕೊನೆಯಲ್ಲಿ ಮುಚ್ಚಿ ಬೇಯಿಸಿದ ನಂತರ ಸ್ವಲ್ಪ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಿಮಗೆ ಇನ್ನೂ ಇದಕ್ಕೆ ಬೇರೆ ಮಸಾಲೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಸಾಂಬಾರ್ ಪೌಡರ್ ಅಥವಾ ರಸಮ್ ಪೌಡರ್ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಯಾವುದೇ ಬೇರೆ ಮಸಾಲೆನ ಆ್ಯಡ್ ಮಾಡಿಕೊಡ್ಲಿಲ್ಲ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನಾನಿಲ್ಲಿ ಗರಂ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೆಂದಂತಹ ಟೊಮೆಟೊ ಈ ಮಸಾಲೆಯನ್ನು ಒಂದು ಪ್ಲೇಟಿಗೆ ನಾವು ಶಿಫ್ಟ್ ಮಾಡಿಕೊಳ್ಳುವ. ಯಾಕೆಂದರೆ ಇದು ತಣ್ಣಗಾಗಬೇಕು. ಪಾತ್ರೆ ಬಿಸಿ ಇದೆ ಅಲ್ವಾ, ಪಾತ್ರೆಯಲ್ಲೇ ಇಟ್ಟರೆ ಮತ್ತೆ ಕೂಡ ತಣ್ಣಗಾಗಲಿಕ್ಕೆ ಟೈಮ್ ತಗೊಳ್ತದೆ ಅಂತ ಹೇಳಿ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೇಗನೆ ದಿಢೀರಾಗಿ ಬೆಳಿಗ್ಗೆ ಮಾರ್ನಿಂಗ್ ನೀವು ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು. ಅಥವಾ ಈವ್ನಿಂಗ್ ನೀವು ಸ್ಕೂಲಿಂದ ಮಕ್ಕಳಿಗೆ, ವರ್ಕಿಂಗ್ ಲೇಡೀಸ್ ಆಗಿರ್ಬೋದು, ಯಾರಾದರೂ ಇನ್ಸ್ಟಂಟಾಗಿ ಏನೋ ಸಿಕ್ಕಾಪಟ್ಟೆ ಹಸಿವಾಯಿತು ಅಂತಾದರೆ ಅಥವಾ ಯಾರೋ ನೆಂಟರು ಬಂದರು ಅಂತ ಹೇಳಿದರೂ ಕೂಡ ಒಂದು ಹೆಲ್ದಿಯಾಗಿ ನಾವು ತಿಂಡಿನ ಮಾಡಿಕೊಳ್ಬೋದು. ಹಾಗೆ ಇದಕ್ಕೆ ಒಂದು ಟೇಸ್ಟಿಗೆ ಅಂತ ಹೇಳಿ 1/4 ಚಮಚದಷ್ಟು ಬೆಲ್ಲದ ಪೌಡ್ರನ್ನು ಸೇರಿಸ್ಕೊಂಡಿದ್ದೇನೆ. ಇದು ಈಗ ತಣ್ಣಗೆ ಆಯಿತು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಳ್ಳುವ. ಅದು ಗ್ರೈಂಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ. ತುಂಬ ನೀರೇನು ಬೇಡ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟನ್ನು ಮಾಡಿಕೊಳ್ಳುವ. ನೋಡಿ, ಈಗ ನಮ್ಮ ದೋಸೆ ಮಾಡಲಿಕ್ಕೆ ಟೊಮೆಟೊ ಮಸಾಲ ಪೇಸ್ಟ್ ರೆಡಿ ಆಯಿತು. ಇಷ್ಟೇ ಕೆಲಸ, ಇನ್ನೇನು ಹಿಟ್ಟು ಕಲಸೋದು ಅಷ್ಟೇ. ಈ ಮಸಾಲೆ ಪೇಸ್ಟ್ ಈಗ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು 2 ಕಪ್ಪಷ್ಟು ಗೋಧಿ ಪೌಡರ್ ತಗೊಂಡ್ರಿ ಅಂತ ಆದರೆ 2 ಟೊಮೆಟೊವನ್ನು ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಗೋಧಿ ಹುಡಿಗೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಗ್ಲಾಸಷ್ಟು ಸುರುವಿಗೆ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ತಾ ಇದ್ದೇನೆ. ಅದರ ಗಂಟೆಲ್ಲ ಹೋಗಬೇಕು, ಗಂಟಿಲ್ಲದಂತೆ ಆಗಬೇಕು. ಅಷ್ಟು ಒಂದು 5 ನಿಮಿಷ ನೀವು ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಸಿಕೊಳ್ಬೇಕು. ಒಮ್ಮೆಲೆ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನೀರು ಜಾಸ್ತಿ ಆಗ್ಬೋದು. ಸ್ವಲ್ಪವೇ ನೀರು ಹಾಕುತ್ತಾ ಕಲಸುತ್ತಾ ಹೋಗಿ. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಆ್ಯಡ್ ಮಾಡಿದ್ದು. ಹಾಗೆ ರುಚಿಗೆ ಉಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ. ಅದು ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಗಮನಿಸಿ. ನೀವು ಮಾಡಿಕೊಳ್ಳುವಾಗ ಹಾಕ್ಕೊಳ್ಳಿ. ಒಂದು ಸಣ್ಣ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಅದು ವಿಡಿಯೋ ಪಾಸ್ ಆಗಿತ್ತು ನಾನು ಹಾಕಬೇಕಾದ್ರೆ, ಹಾಗಾಗಿ ನಿಮಗೆ ವಿಡಿಯೋ ಇಲ್ಲ. ಈಗ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು.
ಎಷ್ಟು ಚೆನ್ನಾಗಿ ನೀವು ಕಲಸಿಕೊಳ್ತೀರಾ ದೋಸೆ ಕೂಡ ಅಷ್ಟು ಚೆಂದ ಬರ್ತದೆ. ಹಾಗೆ ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಲಿಕ್ಕೂ ಹೋಗಬೇಡಿ, ತುಂಬ ದಪ್ಪ ಮಾಡಲಿಕ್ಕೂ ಹೋಗಬೇಡಿ. ತುಂಬ ದಪ್ಪ ಆಯಿತು ಅಂತಾದರೂ ದೋಸೆ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಇದರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳಿದರೆ, ನೀವು ಸೌಟಲ್ಲಿ ಕಲಸಿ ಅದನ್ನು ಹೀಗೆ ಬಿಡಬೇಕಾದ್ರೆ ಅದು ಸೌಟಿಂದ ಆರಾಮಾಗಿ ಈಸಿಯಾಗಿ ಕೆಳಗೆ ಬೀಳಬೇಕು, ಅಷ್ಟು ಚೆನ್ನಾಗಿ ಕಲಸಿಕೊಳ್ಬೇಕು. ಇದನ್ನು ವೆಯ್ಟ್ ಲಾಸ್ ಮಾಡುವ ಜರ್ನಿಯಲ್ಲಿ ನಾವು ತಿನ್ಬೋದಾ ಅಂತ ಕೇಳಿದರೆ, ಒಂದು ದೋಸೆಯನ್ನು ತಿನ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡು ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರು ಇದನ್ನು ತಿನ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ದೋಸೆ ಚೆನ್ನಾಗಿ ಬರೋದಿಲ್ಲ. ಹಾಗೆಂತೇಳಿ ಹಿಟ್ಟು ತುಂಬ ದಪ್ಪನೂ ಇರೋದು ಬೇಡ. ಈಗ ನೋಡಿ, ನಮ್ಮ ದೋಸೆ ಕನ್ಸಿಸ್ಟೆನ್ಸಿ ಈಗ ಕರೆಕ್ಟ್ ಆಯಿತು. ಈಗ ನಾವು ದೋಸೆಯನ್ನು ಮಾಡಿಕೊಳ್ಳುವ. ಕಾವಲಿ ಕಾದಿದೆ. ಸ್ವಲ್ಪ ಎಣ್ಣೆ ಕೂಡ ಸವರ್ಕೊಂಡಿದ್ದೇನೆ, ಯಾಕೆಂದರೆ ಇದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೇವಲ್ಲ, ಅದೆಲ್ಲ ಬೇಯಬೇಕಲ್ವ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಕಾವಲಿಗೆ ಹಚ್ಚಿಕೊಂಡಿದ್ದೇನೆ. ಇದನ್ನು ದೋಸೆ ಥರ ಏನು ತಿಕ್ಕೋದೇನೇ ಬೇಡ, ಜಸ್ಟ್ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಬೆಂದ ನಂತರ ಆಮೇಲೆ ನಾವು ಮುಚ್ಚಿ ಬೇಯಿಸ್ಕೊಳ್ಬೇಕು. ಮುಚ್ಚಿ ಬೇಯಿಸೋದ್ರಿಂದ ಅದು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಉರಿ ದೊಡ್ಡದು ಮಾಡಿದರೆ ದೋಸೆ ಸುಟ್ಟು ಹೋಗುವ ಚಾನ್ಸಸ್ ಇದೆ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಎಷ್ಟು ಚೆಂದ ನೋಡಿ, ಹೋಳಿಗೆ ಥರ ಕಾಣಿಸ್ತದೆ. ನಾವು ಹಳದಿ ಪೌಡರೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೇವಲ್ಲ, ಟೊಮೆಟೊದ ಕಲರ್ ಕೂಡ ಬರುತ್ತೆ. ತುಂಬ ಯಮ್ಮಿಯಾದ ದೋಸೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಹೆಲ್ದಿ ಕೂಡ. ನೋಡಿ, ಇದನ್ನು ಬೇಯಿಸಲಿಕ್ಕೆ ಮಾತ್ರ ಸ್ವಲ್ಪ 2-3 ನಿಮಿಷ ಸಮಯ ತಗೊಳ್ತದೆ. ಸಾಫ್ಟಾಗಿ ಬರ್ತದೆ ದೋಸೆ. ನೀವು ಗೋಧಿ ದೋಸೆ ಎಲ್ಲ ಮಾಮೂಲಿ ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಅಂತ, ಮಾಮೂಲಿಯಾಗಿ ಮಾಡ್ತಿರಲ್ಲ ಹಾಗೆ ಮಾಡೋದಕ್ಕೆ ಇದೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರಿಂದ ಡಿಫ್ರೆಂಟಾಗಿ ಬರ್ತದೆ. ತುಂಬ ಚೆನ್ನಾಗಿರ್ತದೆ, ಮಾಡಲಿಕ್ಕೆ ಕೂಡ ಈಸಿ. ಈಗ ಆಫೀಸಿಗೆ ಹೋಗೋರು ಎಲ್ಲ ಮಾಡ್ಕೊಳ್ಳುವಾಗ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ನಿಮ್ಮ ಮನೇಲಿ ಮಾಡಿ ತೊಂದರೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಹಾಗೆ ಒಂದು 2-3 ದೋಸೆ ಮಾಡಿಕೊಂಡೆ ನಾನು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಮಸಾಲೆ ಎಲ್ಲ ಹಾಕ್ತಿರಲ್ಲ, ಗರಂ ಮಸಾಲೆ, ಸಾಂಬಾರು ಪೌಡರ್ ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಟೇಸ್ಟಿಗೆ ಅಂಥೇಳಿ, ತುಂಬ ಫ್ಲೇವರ್ ಚೆನ್ನಾಗಿ ಬರ್ತದೆ. ಈ ರೀತಿ ಎಲ್ಲ ದೋಸೆಯನ್ನು ಕೂಡ ಮಾಡಿಕೊಂಡಾಯಿತು. ಇವತ್ತಿನ ರೆಸಿಪಿ ಇದು ಟೊಮೆಟೊ ಗೋಧಿ ದೋಸೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದು ಅಂತಾದರೆ ಖಂಡಿತ ನಿಮಗೆ ತುಂಬ ವೆಜ್ ರೆಸಿಪಿಗಳು ಮಿಸ್ ಆಗಿರುತ್ತದೆ. ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ಒಂದೊಂದು ಸತಿ ಈ ರೀತಿ ದೋಸೆಗಳನ್ನು ಮಾಡಿಕೊಂಡು ನಾವು ತಿನ್ಬೋದು. ಯಾಕೆಂದರೆ ನಮಗೆ ಕೂಡ ಯಮ್ಮಿ ದೋಸೆ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಇದು ಮಕ್ಕಳಿಗೆ ಅಂತೂ ತುಂಬ ಇಷ್ಟಪಡ್ತಾರೆ. ಶಾಲೆಯಿಂದ ಬಂದಾಗ ಅಥವಾ ಅವರು ಏನಾದರೂ ತಿನ್ನಲಿಕ್ಕೆ ಮಾಡಿಕೊಡು ಅಂತ ಹೇಳಿದಾಗ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿನ್ಬೋದು ಅಂತ ಅನಿಸುತ್ತೆ ನನಗೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೇ ರುಚಿಯಾದ ರೆಸಿಪಿ ಜೊತೆ, ಡಯಟ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.